ಸಿದ್ಧತೆ ಎಲ್ಲ ಚೆನ್ನಾಗಿದೆ. ಜನ ನೋಡಿರ್ಬೋದು ನೀವು, ಜನ ಸಾಗರ, ಜನ ಸೇರಿರೋದು ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ನಾವು ಈ ಥರ ಜನ ಬರ್ತಾರಂತ ನಾವು ನಿರೀಕ್ಷೆ ಇಟ್ಟಿಲ್ಲ. ನಾವು ನಿರೀಕ್ಷೆಯಿಂದ ಜಾಸ್ತಿ ಜನ ಬಂದಿದೆ. ಕಾರಣ ಅಂದರೆ ಭಾಳ ವರ್ಷದಿಂದ ಕನಸಿತ್ತು ಈ ಭಾಗದ ಜನಕ್ಕೆ, ಆಮೇಲೆ ರೈತರಿಗೆ, ಎಸ್ಪೆಷಲಿ ರೈತರಿಗೆ ಒಂದು ಕನಸಿತ್ತು, ಒಂದು ಸ್ಟೇಡಿಯಂ ಆಗಬೇಕಂತ ಒಂದು ಕನಸಿತ್ತು. ಮುಂಚೆನೇ ನಾವು ಅಕ್ವಿಷನ್ ಮಾಡುವಾಗ ಕಂಡೀಷನ್ ಹಾಕಿ ನಮ್ಗೆ ಕೊಟ್ಟಿರೋದು. ಇದು ಟೋಟಲ್ ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸಲ್ಲಿ ಟೋಟಲ್ 3974 ಎಕರೆ ನಾವು KHB ಅವ್ರು ಯಾವಾಗ ಅಕ್ವಿಷನ್ ಮಾಡಿದ್ವಿ, ರೈತರದ್ದು ಒಂದೇ ಕಂಡೀಷನ್ ಇತ್ತು, ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರಬೇಕು, ಅದ್ರ ಜೊತೆ ಒಂದು ಸ್ಕೂಲ್ ಬರಬೇಕು, ಒಳ್ಳೆ ಸ್ಕೂಲ್ ಬರಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿದ್ರು. ಅವ್ರ ಕನಸು ಇವತ್ತು ಆ ಕನಸನ್ನು ನೆನೆಸಾಗಿದ್ದ ಕಾರಣಕ್ಕೆ ನಾವು ನಿರೀಕ್ಷೆಯಿಂದ ಜಾಸ್ತಿ ಜನ ಇವತ್ತು ಬಂದಿದ್ದಾರೆ. CM ಈಗ ಹೊರಟದವ್ರೆ, ಈಗ 5 ನಿಮಿಷದಲ್ಲಿ CM ಹೊರಟವ್ರೆ. DCM ಮಾತಾಡಿದೆ, ಅವರು ಒಂದು 5 ನಿಮಿಷ ಹೊರಟವ್ರೆ. ಈಗ ಹೋಮ್ ಮಿನಿಸ್ಟರ್ ಆನ್ ದ ವೇ 5 ನಿಮಿಷಕ್ಕೆ ಹೊರಟವ್ರೆ. ಎಲ್ಲ ಸಚಿವರು ಈ ಕಾರ್ಯಕ್ರಮ ಬರ್ತಾರೆ. ಸರ್, ಈಗ ವಸತಿ ಇಲಾಖೆ ಒಂದು ಐತಿಹಾಸಿಕ ಕ್ಷಣಕ್ಕೆ, ಯಾಕೆಂದರೆ ದೇಶದಲ್ಲಿ 2ನೇ ದೊಡ್ಡ ಕ್ರೀಡಾಂಗಣ ಆಗ್ತಿರೋ ಸರ್. ಈಗ ಗುಜರಾತ್ ಬಿಟ್ಟರೆ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ 2ನೇ ಯಾವುದೋ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದರೆ ಅದು ನಮಗೆ ತುಂಬ ಖುಷಿಯನ್ನು ತಂದಿದೆ. ನಮ್ಮ ಕರ್ನಾಟಕದಲ್ಲಿ 2ನೇ ಸ್ಟೇಡಿಯಂ ಆಗಿದ್ದು ನಮ್ಮ ತುಂಬ ಖುಷಿ ಬಂದಿದೆ. ಈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಾದ್ರೆ ಮೂಲ ಕಾರಣ ನಾನು ಹೇಳ್ತೀನಿ, ನಾನಿರಲಿ, ಶಿವಲಿಂಗೇಗೌಡರು ಇರಲಿ, ಇದು ಒಂದು ಕಡೆ ರೈತರದ್ದು ಒಂದು ಕನಸಿತ್ತು, ಇಲ್ಲಿ ಸ್ಟೇಡಿಯಂ ಆಗಬೇಕಂದ್ರೆ ಅದಕ್ಕೆ ಫಾಲೋ ಅಪ್ ಮಾಡಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು, ನಮ್ಮ ಆನೇಕಲ್ ಶಾಸಕರಾದಂಥ ಶಿವಣ್ಣ ಅವರು, ನನ್ನ ಕಡೆ ಮತ್ತು ಶಿವಲಿಂಗೇಗೌಡರು ಕೂಡ ಚೇರ್ಮನ್ ಕಡೆ ಕನಿಷ್ಠ 100 ಸತಿ ಬಂದಿದ್ದಾರೆ. ಸೋಮಣ್ಣ ಇರುವಾಗೂ ಭಾಳ ಪ್ರಯತ್ನ ಮಾಡಿದ್ರು, ಅವ್ರ ಕಾಲದಲ್ಲಿ ಆಗಲಿಲ್ಲ, ಇಲ್ಲ ಈ ರಿಸರ್ವ್ ಮಾಡಿ ನಾವು ರೈತರಿಗೆ ಮಾತು ಕೊಟ್ಟಿದ್ದೀವಿ, ಈ ಸ್ಟೇಡಿಯಂ ಆಗಲೇಬೇಕಂತ. ಆಮೇಲೆ ಸುರೇಶ್ ಅವರು ನನ್ನ ಕಚೇರಿಗೆ ಕನಿಷ್ಠ 100 ಸತಿ ಮೇಲೆ ಬಂದಿದ್ದಾರೆ. ಇವತ್ತು ಏನಾರ ಈ ಕಾಲದಲ್ಲಿ ಸ್ಟೇಡಿಯಂ ಆಗ್ತಾಯಿದೆ ಅಂದರೆ ಅದು ಮೂಲ ಕಾರಣ ಅದು ಮಾನ್ಯ DK ಸುರೇಶ್ ಅವರು, ನಮ್ಮ ಆನೇಕಲ್ ಶಿವಣ್ಣ ಆದಂಥ ಆನೇಕಲ್ ಮೇಲೆ ಆದಂಥ ಶಿವಣ್ಣ ಅವರಿಂದ ಇವತ್ತು ಈ ಸ್ಟೇಡಿಯಮನ್ನು ಪ್ರಾಜೆಕ್ಟ್ ಮುಗಿತಂತೆ. ಈಗ ನನ್ನ ಅನ್ಸಿಗೆ ಒಂದು 2 ವರ್ಷ ಆಗ್ಬೋದು. ಈಗ ಟೆಂಡರ್ ಕಟ್ಟಿದ್ದೀವಿ, ಟೆಂಡರ್ ಆಗಿದೆ, ಯಾರೋ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ನಿನ್ನೆ. ನನ್ನ ಅನ್ಸಿಗೆ ಒಂದು 2.5 ವರ್ಷದಲ್ಲಿ ಈ ಸ್ಟೇಡಿಯಂ ನಿಮ್ಮ ಅವಧಿಯಲ್ಲಿ ಆಗ್ತಿರೋಂಥದ್ದು ಎಷ್ಟು ಖುಷಿ ಇದೆ. ತುಂಬ ಖುಷಿ. ನಾನು ಹೇಳ್ತಲ್ಲ, ಇದು ಒಂದು ಇತಿಹಾಸ. ಇದು ಈಗ ನನ್ನ ಕಾಲದಲ್ಲೂ ನಮ್ಮ ಚೇರ್ಮನ್ ಆದಂಥ ಶಿವಲಿಂಗೇಗೌಡರ ಕಾಲದಲ್ಲಿ ಇದಾಗಿರೋದು ಇತಿಹಾಸ. ಇದು ಯಾವತ್ತೂ ಜನ, ಯಾವತ್ತೊಂದು ಪ್ರಪಂಚ ಇರ್ತದೆ ಅವತ್ತವರೆಗೂ ಜನ ನೆನೆಸ್ಕೊತಾರೆ. ಈ ಸ್ಟೇಡಿಯಂ ಈ ಕಾಲದಲ್ಲಿ ಬಂದು ಅದೇ ನಮ್ಗೆ ತುಂಬ ಖುಷಿ ನಮಗೆ ತಂದಿದೆ. ಥ್ಯಾಂಕ್ ಯು.